ಎಲ್ಲ SSLC FA2 ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಸೊ FA1 ಅನ್ನೋದು ಕಂಪ್ಲೀಟ್ ಆಗಿದೆ, ಇನ್ನು ಕೆಲವು ದಿನಗಳಲ್ಲಿ FA2 ಅನ್ನೋದು ಬರ್ತಾ ಇದೆ. ಸೊ FA2ಗೆ ಸಂಬಂಧಪಟ್ಟಿದಂತೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ FA2ಗೆ ಸಂಬಂಧಪಟ್ಟಿದಂತೆ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿದಂತೆ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಸೊ ವಿತ್ ಕೀ ಆನ್ಸರ್ನ ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿರುವಂಥ MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 1 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಹಾಗೆ 4 ಮಾರ್ಕ್ಸ್ ಹಾಗೆ ಮ್ಯಾಪ್ಸ್ ಆಗಿರ್ಬೋದು. ಸೊ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು, ಹಾಗೆ ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡೋದ್ರೆ ಸೊ ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕು ಅಂತ ಇದ್ದೀರಾ ಸೋಷಿಯಲ್ ಸೈನ್ಸ್ FA2 ಎಕ್ಸಾಮಲ್ಲಿ, ಸೊ ಈಸಿಯಾಗಿ ಪಾಸ್ ಆಗ್ಬೋದಾಗಿರುತ್ತೆ. ಸೊ SSLC ವಿದ್ಯಾರ್ಥಿಗಳು, 10th ವಿದ್ಯಾರ್ಥಿಗಳು ಯಾರೆಲ್ಲ 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೇಕು ಅಂತ ಇದ್ದೀರಾ, ಸೊ ಅವ್ರು ಈಸಿಯಾಗಿ 20 ಔಟ್ ಆಫ್ 20 ಮಾರ್ಕ್ಸ್ನ ತೆಗಿಬೋದಾಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ತೀವಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಕೊಟ್ಟಿರ್ತಾರೆ. 2x1 ಅಂದರೆ 2 ಮಾರ್ಕ್ಸಿಗೆ ಸರಿಯಾದ ಉತ್ತರವನ್ನು ಆರಿಸ್ಬಿಟ್ಟು ಬರೀಬೇಕಾಗಿರುತ್ತೆ. ಅಂದರೆ MCQ ಕ್ವಶನ್ಸ್ ಇರುತ್ತೆ. ಈಗ ಮೊದಲೇ ನೋಡೋದಾದರೆ, ಸೊ 1935 ಭಾರತ ಸರ್ಕಾರದ ಕಾಯ್ದೆ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬಂದುಬಿಟ್ಟು ಡಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ರಚನೆಯಾದ ಉದ್ದೇಶ, ಇದು ಬಂದುಬಿಟ್ಟು ಬಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಪ್ರಾದೇಶಿಕವಾದ ತಡೆಯುವುದು ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 2 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ. ಒಂದೊಂದು ಕ್ವಶನಿಗೆ ಒಂದೊಂದು ಮಾರ್ಕ್ಸ್. ಭಾರತದ ಮೊದಲ ವೈಸರಾಯ್ ಆಗಿ ನೇಮಕಗೊಂಡವರು ಯಾರು ಅಂತ ಕೇಳಿದರೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಹಾಗೆ ಇತ್ತೀಚೆಗೆ ನಮ್ಮ ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ ಏಕೆ ಅಂತ ಕೇಳಿದರೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು 2x2 ಅಂದರೆ 4 ಮಾರ್ಕ್ಸ್ ಸಿಗಿದೆ. ಅಂದರೆ ಒಂದು ಕ್ವಶನಿಗೆ 2 ಮಾರ್ಕ್ಸ್ ಇರುತ್ತೆ. ಸೊ 2 ಕ್ವಶನ್ನ ಬರೀಬೇಕಾಗುತ್ತೆ. ಸೊ ನೋಡೋದಾದರೆ, ಸೊ ಇದಕ್ಕೆ ನೀವು 2ರಿಂದ 4 ವಾಕ್ಯದಲ್ಲಿ ಬರೀಬೇಕಾಗತ್ತೆ. 1919 ಮಾಂಟಿಗೋ ಜೇಮ್ಸ್ ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳನ್ನು ಯಾವ್ಯಾವು ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಎಲ್ಲ ನಾನು ಕೊಡ್ತೀನಿ ಲಾಸ್ಟಿಗೆ. ಸೊ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ, ಸಮರ್ಥಿಸಿ. ಇದು ಕೂಡ ಬರೀಬೋದು, ಅಥವಾ ಈ ಕೆಳಗಡೆ ಇದು ಕೂಡ ಬರೀಬೋದು. ಅಂದರೆ ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗಿಂತ ಭಿನ್ನ, ಹೇಗೆ ಡಿಫ್ರೆನ್ಸಸ್ ಬರೀತಾ ಹೋದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಯಾವ್ದು ಬೇಕಾದರೂ ಬಟ್ ಅಟೆಂಡ್ ಮಾಡ್ಬೋದು. ನಿಮಗೆ ಇದರಲ್ಲಿ 3 ಕ್ವಶನಲ್ಲಿ 2 ಕ್ವಶನ್ ಬರೆದ್ರೆ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ 6 ವಾಕ್ಯಗಳ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಸೊ 3 ಮಾರ್ಕ್ಸ್ ಇರುತ್ತೆ, 2 ಕ್ವಶನ್ ಬರೀಬೇಕು. ಸೊ ಇದು 3 ಕ್ವಶನ್ ಕೊಟ್ಟಿರ್ತಾರೆ. ಸೊ 3ರಲ್ಲಿ 2 ಕ್ವಶನ್ನ ಬರೀಬೇಕಾಗುತ್ತೆ. ಇತ್ತೀಚಿನ ಭಾರತದ ಲಿಂಗ ತಾರತಮ್ಯವು ಕಡಿಮೆ ಆಗುತ್ತೆ, ಸ್ಪಷ್ಟೀಕರಿಸಿ ಅಂತ ಕೇಳಿದರೆ, ಸೊ ಇದಕ್ಕೆ ಕರೆಕ್ಟಾಗಿ ಪಾಯಿಂಟ್ ವೈಸ್ ಬರೀಬೇಕು. ಆವಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ, ವಿವರಿಸಿ ಅಂತ ಕೇಳಿದರೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವ್ಯಾವು ಅಂತ ಕೇಳಿದರೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ 1x4 ಮಾರ್ಕ್ಸಿಗೆ ಕೇಳಿದರೆ, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವ್ಯಾವು ಅಂತ ಕೇಳಿದರೆ, ಸೊ ಇದಕ್ಕೆ ನೀವು 8ರಿಂದ 10 ವಾಕ್ಯಗಳು, ಅಂದರೆ ನೀವು ಅರ್ಧ ಅಥವಾ 1.5 ಪೇಜ್ ಬರೀಬೇಕಾಗುತ್ತೆ. 1 ಪೇಜ್ ಅಥವಾ 1.5 ಪೇಜ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವ್ಯಾವು ವಿವರಿಸಿ ಅಂತ ಕೇಳಿದರೆ, ಅಥವಾ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಾದ ಬದಲಾವಣೆಯನ್ನು ಯಾವ್ದು ಬೇಕಾದ್ರೂ ಬರೀಬೋದು 2 ಕ್ವಶನಲ್ಲಿ. ಸೊ 2ಕ್ಕೂ ಯಾವ್ದು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ ಕರೆಕ್ಟಾಗಿ ಬರೆದ್ರೆ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ ಅಂತ ಕೇಳಿದರೆ, ಗೋವಿಂದ ಸಾಗರ ಮತ್ತು ನರ್ಮದಾ ನದಿ 2 ಗುರುತಿದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿಗೆ 20 ಮಾರ್ಕ್ಸ್ ಆಯಿತು. ಸೊ ಆನ್ಸರ್ನ ನೋಡ್ತಾ ಹೋಗೋದಾದ್ರೆ ನೋಡ್ಬೋದು. ಅಖಿಲ ಭಾರತ ಒಕ್ಕೂಟ ರಚಿಸುವ ಅವಕಾಶ ನೀಡಿತು ಅನ್ನೋದು ಫಸ್ಟ್ ಕ್ವಶನ್ಗೆ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಾದೇಶಿಕವಾದ ತಡೆಯುವುದು ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮಣ್ಣಿನ ಸವೆತದಿಂದ ಹೂಳು ತುಂಬಿದೆ, ಲಾರ್ಡ್
ಪಾರ್ನಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 5th ಕ್ವಶನಿಗೆ ಇಷ್ಟು ಆನ್ಸರ್ ಇದೆ. ಸೊ ಇದರಲ್ಲಿ ನೀವು ಆದಷ್ಟು ಕಡಿಮೆ ಬರೆದ್ರೆ ಆಗುತ್ತೆ, ಇಷ್ಟು ಬರಿಬೇಕಂತ ಏನಿಲ್ಲ. ಸೊ ನೋಡ್ಕೊಂಡಿರಿ, ಸೊ ಇದು ಇಂಪಾರ್ಟೆಂಟ್ ಇದೆ, ನೋಡ್ಕೊಂಡಿರಿ ಇದಿಷ್ಟನ್ನು. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಿನ ಸಮಸ್ಯೆಗಳನ್ನು ಸ್ಪಷ್ಟೀಕರಿಸುವುದರಿಂದ ನಿರುದ್ಯೋಗ ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ ಅಂತ ಕೇಳಿದರೆ, ಸೊ ಇದಿಷ್ಟು ಬರಿಬೇಕಾಗತ್ತೆ ಪಾಯಿಂಟ್ ವೈಸ್. ಕರೆಕ್ಟಾಗಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ಡಿಫ್ರೆನ್ಸ್ನ ಬರೆದಿದ್ದಾರೆ. ಸೊ ಇಷ್ಟು ಬರಿಬೇಕಾಗುತ್ತೆ, ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಆಮೇಲೆ ಓದ್ಕೋಬೋದಾಗಿರುತ್ತೆ. ಸೊ ಇಷ್ಟು ಬರೆದ್ರೆ ಸಾಕಾಗುತ್ತೆ. ಸೊ ನೋಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ಬಂದುಬಿಟ್ಟು 7th ಒನ್ನಿಗೆ ಇಷ್ಟು ಬರಿಬೇಕಾಗತ್ತೆ. ಸೊ ನೋಡ್ಬೋದು, ಇಷ್ಟು ಆನ್ಸರ್ನ ಬರೀಬೇಕು. ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಆಮೇಲೆ ಮತ್ತೆ ನೀವು ನೋಡಿಕೊಂಡು ಕಲ್ತ್ಕೋಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಈಗ ನೀವು ನೆಕ್ಸ್ಟ್ 8ನೇ ಕ್ವಶನಿಗೆ ಬಂದುಬಿಟ್ಟು 8ನೇ ಕ್ವಶನಿಗೆ ಇಷ್ಟು ಆನ್ಸರ್ನ ಬರಿಬೇಕಾಗುತ್ತೆ. ಸೊ ತುಂಬಾ ಆನ್ಸರ್ ಬರೀಬೇಕು. ಇದಿಷ್ಟು ಬರೆದ್ಬಿಟ್ಟು, ಸೊ ಇದಿಷ್ಟು ಬರೆದು ಮತ್ತು ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂದರೆ, ಸೊ 3 ಮಾರ್ಕ್ಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ. ನೆಕ್ಸ್ಟ್ 9ನೇ ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? 4 ಮಾರ್ಕ್ಸ್ ಸಿಗುತ್ತೆ ಇದಿಷ್ಟು ಬರೆದ್ರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವುದಂದರೆ, ಸೊ ಇದು 9th ಕ್ವಶನಿಗೆ ಇಷ್ಟು ಆನ್ಸರ್ ನೋಡ್ಬೋದು. ಸೊ ತಾಳಿ ಜಸ್ಟ್ ಸ್ಕ್ರೋಲ್ ಮಾಡ್ತೀನಿ. ಸೊ ಇವಾಗ ನಿಮಗೆ ಕಂಪ್ಲೀಟಾಗಿ ಆನ್ಸರ್ ಕಾಣ್ತಿದೆ. ಸೊ ಇದಿಷ್ಟನ್ನು ವಿಡಿಯೋನ ಪಾಸ್ ಮಾಡಿಕೊಳ್ಳಿ, ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಆಮೇಲೆ ಓದ್ಕೋಬೋದಾಗಿರುತ್ತೆ. ಸೊ ಇಂಪಾರ್ಟೆಂಟ್ ಇದೆ ಇದಿಷ್ಟು ಕ್ವಶನು. ಸೊ ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ ಇಷ್ಟು ಬರೆದ್ರೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಯಾವ್ದು ಬೇಕಾದರೂ ಕಲ್ತ್ಕೊಳ್ಳಿ. ಸೊ 2ರಲ್ಲಿ ಸೊ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ. ವಿಡಿಯೋನ ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ನ ತೆಗೆದುಕೊಳ್ಳಿ. ಇನ್ನು ಮತ್ತು ಭಾರತದಲ್ಲಿ ಮ್ಯಾಪಲ್ಲಿ 2 ಇದನ್ನು ಗುರುತಿಸಿರೋದು ಇಲ್ಲಿದೆ. ಸೊ ಎ ಮತ್ತು ಬಿ ಈ ಥರ ಗುರುತಿಸಬೇಕಾಗತ್ತೆ. ಸೊ ಆವಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಎಲ್ಲ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸ್ಕೂಲ್ ಗ್ರೂಪ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಶೇರ್ ಮಾಡಿ. ಸೊ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ತಾ, ಸೊ ಇದೇ ಪ್ಯಾಟ್ರನಲ್ಲಿ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ FA2 ಎಕ್ಸಾಮ್ಗೆ ಬಿಟ್ಟರೆ. ಸೊ ಎಕ್ಸ್ಟ್ರಾ ಕ್ವಶನ್ಸ್ ಯಾವುದೂ ಬರಲ್ಲ ಅಂತ ಹೇಳ್ತಾ, ಸೊ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.